ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲ ಹೇಗಿದ್ದೀರಾ? ಇದು ಡೈಲಿ ವ್ಲಾಗ್ ಅಷ್ಟೇ. ಸೊ ನೆನ್ನೆ ಡಿ ಮಾರ್ಟಿಗೆ ಹೋಗಿ ಶಾಪಿಂಗ್ ಮಾಡ್ಕೊ ಬಂದಿದ್ವಲ್ಲ, ಸೊ ಅದೆಲ್ಲ ಸ್ವಲ್ಪ ಅರೇಂಜ್ ಮಾಡಬೇಕಾಗಿತ್ತು. ಸೊ ಹಾಗೆ ಅರೇಂಜ್ ಮಾಡೋಣ, ವಿಡಿಯೋನು ಮಾಡೋಣ ಅಂತ ಹೇಳಿ ವಿಡಿಯೋ ಮಾಡ್ತಾ ಇದ್ದೆ. ಒಂದಾಗಿ ಅರೇಂಜ್ ಮಾಡೋಣ ಬನ್ನಿ. ಬೆಲ್ಲ ವಿಟ ಅವ್ರದ್ದು ಪರ್ಫ್ಯೂಮ್ ಅಲ್ಲಿ ನಮಗೆ ಅರೌಂಡ್ 400 ಚೇಂಜ್ಗೇನೋ ಸಿಕ್ತು. ಸೊ ಚೆನ್ನಾಗಿತ್ತು. ಹಾಗೆ 4 ಡಿಫ್ರೆಂಟ್ ಇರುತ್ತಲ್ಲ, ಸೊ ಹಾಗಾಗಿ ತಗೊಬಂದೆ, ಟ್ರೈ ಮಾಡೋಣ ಅಂತ. ಸೊ ಈ 4 ಸಾರಿ, ನಾನು ಮತ್ತೆ ತೆಗೆದಿಡ್ತೀನಿ. ಹಾಗೆ ಸ್ವಲ್ಪ ಗ್ರೀನ್ ಟೀ ಸ್ಟಾರ್ಟ್ ಮಾಡೋಣ ಅಂತೇಳಿ ಗ್ರೀನ್ ಟೀ ತಂದೆ. ಇದು ಬೈ 1 get 1 ಇತ್ತು. ಸೊ ಹಾಗಾಗಿ ಬೈ 1 get 1 ಅಲ್ಲಿ ತಂದೆ. ಇದರಲ್ಲಿ 25 ಪ್ಯಾಕ್ಸ್ ಏನೋ ಇರುತ್ತೆ ಅನಿಸುತ್ತೆ ಒಂದರಲ್ಲಿ. ಸೊ ಹಾಗಾಗಿ 2 ತೊಗೊಬಂದೆ, ನೋಡೋಣ ಅಂತ. ಮತ್ತು ಇದೆಲ್ಲ ಮಸಾಲ ಪ್ಯಾಕೆಟ್ಸು. ಇದೊಂದು ಇಡ್ಲಿ ರವೆ ಪ್ಯಾಕೆಟ್. ಇದು ನನಗಲ್ಲ, ಅಮ್ಮ ಬೇಕು ಅಂದಿದ್ರು, ಸೊ ಅಮ್ಮಂಗೆ ಅಂತ ತಂದೆ. ನನಗೆ ಹಾಗೂ ಅಮ್ಮಂಗೆ ಏನೆಲ್ಲ ಐಟಮ್ಸ್ ಬೇಕು ಎಲ್ಲ ಒಟ್ಟಿಗೆ ತಂದುಬಿಡ್ತೀನಿ. ಸೊ ಇದೆಲ್ಲ ಸ್ವಲ್ಪ ವಾಷಿಂಗ್ ವ್ಯಾನಿಷ್ ಅದೆಲ್ಲ. ಇದೆಷ್ಟು ಕ್ಯೂಟ್ ಇದೆಲ್ಲ. ಇದನ್ನು ನೋಡಿದೆ, ತೊಗೋಬೇಕು ಅನ್ನಿಸ್ತು, ಹಾಗೆ ತಗೊಂಡೆ. ಓಪನ್ ಮಾಡ್ತೀನಿ. ಸಿಸರ್ ತಂದಿಲ್ಲ, ಸಿಸರ್ ತರ್ತೀನಿ. ಓಕೆ, ಸಿಸರ್ ತೊಗೊಬಂದೆ. ಇದು 199, ಆಲ್ಮೋಸ್ಟ್ 200. ಓಕೆ, ಇದು ಈ ಥರ ಇದೆ. ಚಿಕ್ಕ ಇಯರಿಂಗ್ಸು ಆ ಥರದ್ದೆಲ್ಲ ಇಟ್ಕೊಳ್ಳೋಣ ಅಂತ ಹೇಳಿ ತಂದೆ. ಮತ್ತು ಇಲ್ಲೂ ನಾನು ಆರ್ಗನೈಸ್ ಮಾಡಬೇಕು, ಮಾಡಿಲ್ಲ ಇನ್ನು. ಮತ್ತು ಇದೊಂದು ಚಿಕ್ಕ ನೋಟ್ಬುಕ್ ಚೆನ್ನಾಗಿತ್ತು. ಸೊ ಏನಾದರೂ ಬರ್ಕೊಳ್ಳೋಕ್ಕಾಗುತ್ತೆ ಎಮರ್ಜೆನ್ಸಿಗೆ, ಅದು ಇದು ಅಂತ ಹೇಳಿ ತಂದೆ ಅಷ್ಟೇ. ಮತ್ತು ಇದೆಲ್ಲ ಗ್ರಾಸರೀಸ್ ಅಂದರೆ. ಮತ್ತು ಒಂದು ಬಾಡಿ ಲೋಷನ್. ಇದು ಬೈ 1 get 1 ಅಲ್ಲಿತ್ತು. ಇನ್ನೊಂದು ಯಾವುದಾದ್ರೂ ಬ್ಯಾಗ್ಸಲ್ಲಿರುತ್ತೆ. ಇದೊಂದು ಏರ್ ಫ್ರೆಶರ್. ಸೊ ನಾವು ಇದೂ ಅಷ್ಟೇ ಬೈ 1 get 1. ಇದು ಆ್ಯಕ್ಚುಲಿ 130 rupeesಗೆ 2 ಸಿಕ್ಕಿದ್ದು. 130 ಅಲ್ಲ, 110ಗೆ 2 ಬಂದಿತ್ತು. ಕಂಫರ್ಟ್ ಸುಮಾರು ಆಲ್ಮೋಸ್ಟ್ ಎಲ್ಲ ಐಟಮ್ಸ್ ನಮಗೆ ಬೈ 1 get 1 ಅಲ್ಲಿತ್ತು. ಡಸ್ಟ್ಬಿನ್ ಕವರ್ಸು ಇದು ಒಂದು 2-3 ಇರಬೇಕು, ಬೇರೆ ಬೇರೆ ಬ್ಯಾಗ್ಸ್. ಇನ್ನೊಂದು ಡಸ್ಟ್ಬಿನ್ ಕವರು. ಗ್ರೋಸರೀಸ್ ಇದೆಲ್ಲ ಅರೇಂಜ್ ಮಾಡಬೇಕು, ಡಬ್ಬಗಳಿಗೆ ಹಾಕಬೇಕು. ಇದೊಂದು ಸ್ಕ್ರಬ್ಬರು. ಇನ್ನೊಂದು ಗ್ರೀನ್ ಟೀ ತೊಗೊಂಡೆ, ಟೆಟ್ಲೆ ಅವ್ರದ್ದು. ಅದು ಬೇರೆ, ಅದು ಬೈ 1 get 1 ಅಲ್ಲಿತ್ತು. ಇದು ಇನ್ನೊಂದು ಬ್ರಷಸ್. ಇದೊಂದು ತೊಗೊಂಬಂದೆ. ಇದೂ ಅಷ್ಟೇ ಬೈ 1 get 1 ಅಲ್ಲೇ ಇತ್ತು. ಇದರೊಳಗಡೆ 1 ಇದೆಯಾ 2 ಇದೆಯಾ ಅಂತ ನಂಗೆ ಗೊತ್ತಿತ್ತಿಲ್ಲ. ಒಂದು ಸತಿ ಕನ್ಫರ್ಮ್ ಮಾಡ್ಕೋಬೇಕು. 2 ಇದೆ. ಸೊ ಇದೊಂದು ಬೈ 1 get 1 ಅಲ್ಲಿ. ಸೊ ಇದೇ ಇನ್ನೊಂದು ಪ್ಯಾಕೆಟು ಅಲ್ಲೆಲ್ಲ ಇರುತ್ತೆ ಬೇರೆ ಕವರ್ಸಲ್ಲಿ. ಮತ್ತು ಕ್ಯಾಶ್ಯೂನಟ್ ಅಮ್ಮಂಗೆ. ಪುಳಿಯೋಗರೆ ಪ್ಯಾಕೆಟ್. ಇದು ಧೂಪ. ಇದೂ ಅಷ್ಟೇ ಬೈ 1 get 1 ಅಲ್ಲಿತ್ತು, ದೇವರಿಗೆ ಧೂಪ. ಸೊ ಇದೊಂದು ಸ್ಪೂನ್ಸ್ ತೊಗೊಬಂದೆ, ಯೂಸ್ ಆಗುತ್ತೆ ಅಂತ ಯಾವಾಗಾದರೂ. ಇದು ಮತ್ತು ಇದು. ಸೊ ಯಾರಾದರೂ ಬಂದಾಗ ಸ್ನ್ಯಾಕ್ಸು ಆ ಥರ ಎಲ್ಲ, ಮತ್ತು ಕೇಕ್ ಏನಾದರೂ ತಿನ್ನಬೇಕು ಅಂದಾಗ ಅಂತೆಲ್ಲ ಇದೊಂದು ತಂದಿಟ್ಕೊಂಡಿದ್ದೀನಿ ಎಮರ್ಜೆನ್ಸಿಗೆ ಅಂತ. ವಾಲ್ನಟ್ಸ್ 2 ತೊಗೊಂಡೆ, ಒಂದು ನನಗೆ ಒಂದು ಅಮ್ಮನಿಗೆ. ಶೆಲ್ ಬ್ಯಾಟ್ರಿ ಇನ್ನೆಲ್ಲ ಈ ಥರದ್ದು. ಸರ್ಫ್ ಎಕ್ಸೆಲ್. ಮತ್ತು ಇದೊಂದು ಅಂಡರ್ ಆರ್ಮ್ ರೋಲ್ ಆನ್. ಇದು ಅವ್ರಿಗೆ, ನನಗಲ್ಲ. ನಾನು ವಿಶ್ ವೈಟ ಯಾವುದದು ಆ ಬ್ರ್ಯಾಂಡ್ ಮರ್ತೋಯ್ತು, ಅದು ಯೂಸ್ ಮಾಡ್ತೀನಿ. ಲಾಸ್ಟ್ ನಂದು ನೈಕಾ ಹಾಲಲ್ಲಿ ಮೆನ್ಷನ್ ಮಾಡಿದ್ದೆ ಅದು ಯಾವುದು ಅಂತ. ಇದು ಅವ್ರಿಗೆ ಅಂತ ತಂದಿದ್ದು. ಮತ್ತು ಸೋಪ್ 2 ತಂದಿದ್ದೆ, 2. ಇದು ಆ್ಯಕ್ಚುಲಿ ಬೇಗ ಖಾಲಿ ಆಗುತ್ತೆ ಅನಿಸುತ್ತೆ ನನಗೆ.
ಬಟ್ ಅದ್ರದ್ದು ಸ್ಮೆಲ್ ಚೆನ್ನಾಗಿರುತ್ತೆ. ಸೊ ನನಗೆ ಪಿಯರ್ ಸೋಪ್ ತುಂಬ ಇಷ್ಟ ಆಯಿತು, ಹಾಗಾಗಿ ಅದನ್ನೇ ತೊಗೊಬಂದೆ. ನಾವು ಜಾಸ್ತಿ ಫಿಲ್ಟರ್ ಕಾಫಿ ಕುಡಿಯೋದು. ಆ್ಯಕ್ಚುಲಿ ಊರಿಂದ ಕಾಫಿ ಪುಡಿ ತಂದುಬಿಡ್ತೀವಿ. ಈ ಸತಿ ಖಾಲಿ ಆಗಿತ್ತು, ಹಾಗಾಗಿ ಅಲ್ಲಿಂದ ತೊಗೊಬಂದೆ. ಅಂದರೆ ಡಿಮಾರ್ಟಿಂದ ಸದ್ಯಕ್ಕೆ ಕಾಫಿ ಅಂತ. ನೆಕ್ಸ್ಟ್ ಊರಿಗೆ ಹೋದಾಗ ಅಲ್ಲಿಂದ ಕಾಫಿ ಪುಡಿ ತರಬೇಕು. ಆ್ಯಕ್ಚುಲಿ ಇದು ಕರ್ಪೂರ ಆಲ್ರೆಡಿ ಇತ್ತು ನನ್ನ ಹತ್ರ ಸುಮಾರು, ಬಟ್ ಆದರೂ ಎಮರ್ಜೆನ್ಸಿಗಿರಲಿ ಅಂತ ತಂದೆ. ಅಂದರೆ ನೆಕ್ಸ್ಟ್ ಮಂತ್ ಹಬ್ಬ ಎಲ್ಲ ಬರ್ತಿದೆ ಅಲ್ಲ, ನೆಕ್ಸ್ಟ್ ಮಂತ್ ಅಂದರೆ ಏಪ್ರಿಲಲ್ಲಿ ಅನಿಸುತ್ತೆ, ಇಲ್ಲ ಮಾರ್ಚಲ್ಲ ಈ ಸತಿ, ಮಾರ್ಚಲ್ಲಿ ಯುಗಾದಿ ಇದೆ ಅಲ್ಲ. ಸೊ ಯುಗಾದಿ ಹಬ್ಬಕ್ಕೆಲ್ಲ ಬೇಕಾಗುತ್ತೆ ಅಂತ ಹೇಳಿಬಿಟ್ಟು ಎಕ್ಸ್ಟ್ರಾ ಇರಲಿ ಅಂತಲೇ ತಂದೆ ಕರ್ಪೂರ. ನೋಡ್ಬೇಕು, ಎವ್ರಿ ಟೈಮ್ ಹೋದಾಗ ತೊಗೊಂಬರ್ತೀವಿ. ಇದು ಈ ಥರ ತಿಂದಿರ್ತೀರಲ್ಲ, ಈ ಥರದ್ದು. ಸೊ ಫುಲ್ ಪ್ಯಾಕೆಟ್ ತಂದು ಬಿಡ್ತೀವಿ. ಆಲ್ರೆಡಿ ಓಪನ್ ಆಗಿಬಿಟ್ಟಿದೆ. ನಿನ್ನೆ ಮಕ್ಕಳು ಬಂದಿದ್ರಲ್ಲ ಮನೆಗೆ, ಸೊ ಅವ್ರಿಗೆ ಸ್ವಲ್ಪ ಕೊಟ್ಟು ಕಳಿಸಿದ್ದು. ಎವ್ರಿ ಟೈಮ್ ಡಿಮಾರ್ಟಿಗೆ ಹೋದಾಗ ಇದಂತೂ ಇದ್ದೇ ಇರುತ್ತೆ. ಈಗ ತಂದಿದ್ದೀವ, ಈಗ ಇಷ್ಟಿದೆಯಾ, ನೆಕ್ಸ್ಟ್ 1 ವೀಕ್ ಅಷ್ಟೇ, ಅದು 1 ವೀಕು ಬರೋಲ್ಲ, ಎಲ್ಲ ಖಾಲಿಯಾಗಿ ಹೋಗಿರುತ್ತೆ. ದಿನಕ್ಕೊಂದು 10-15 ತಿಂತಾ ಇರ್ತೀವ. ಕೆಲಸ ಮಾಡ್ಕೊಂಡು ತಿಂತಾಯಿದ್ರೆ ಗೊತ್ತಾಗಲ್ಲ. ಇದೊಂಥರ ಚೆನ್ನಾಗಿರುತ್ತೆ, ಚಾಕಿ. ಸೊ ಎವ್ರಿ ಟೈಮ್ ಇರುತ್ತೆ ಇದು. ಯೂಶ್ವಲಿ 2 ತರ್ತಾಯಿದ್ವಿ, ಈ ಸತಿ ಒಂದೇ ತೊಗೊಬಂದ್ವಿ, ಲಿಮಿಟಲ್ಲಿರೋಣ ಅಂತ ಹೇಳಿ. ನೋಡಬೇಕು. ಆಯಿತು, ನೆಕ್ಸ್ಟ್ ವೀಕಿಗೆಲ್ಲ ಖಾಲಿ. ಮತ್ತು ಕಿಚನ್ನಿಗೆ ಅಂತ ಟಿಶ್ಯೂ ರೋಲ್ 4. ಇದು ಆಗಲಿ ಬೈ 1 get 1 ಅಲ್ಲ. ಮತ್ತು ಸ್ವಲ್ಪ ಬಿಸ್ಕೆಟ್ಸ್, ಇಷ್ಟೇ. ಇದಾದಮೇಲೆ ಅಕ್ಕಿ ಮೂಟೆ 2, ಒಂದು ನಮಗೆ, ಒಂದು ಅಮ್ಮನವ್ರಿಗೆ. ಮತ್ತು ಆಯಿಲ್ ಕ್ಯಾನು ಮತ್ತು ಚಪಾತಿ ಹಿಟ್ಟು, ಗೋಧಿ ಹಿಟ್ಟು, ಅದೆರಡು. ಒಂದು ನಮಗೆ, ಒಂದು ಅಮ್ಮನವ್ರಿಗೆ ತಂದೆ. ನಾನು ಚಿಕ್ಕದು ತೊಗೊಂಡೆ, ಬಿಕಾಸ್ ಲಾಸ್ಟ್ ಟೈಮ್ ತಂದಿದ್ದೇ ಇತ್ತು ಅಂತ ಹೇಳಿಬಿಟ್ಟು ಅಷ್ಟು ತೊಗೊಂಡಿಲ್ಲ. ಇಷ್ಟು ಐಟಮ್ಸ್ ತೊಗೊಬಂದ್ವಿ ಡಿಮಾರ್ಟಿಂದ. ಮತ್ತು ಸ್ವಲ್ಪ ಆರ್ಗನೈಸ್ ಮಾಡಬೇಕೀಗ, ಮಾಡೋಣ. ಇನ್ನೊಂದೇನೋ ತಂದಿದ್ದೆ, ಅದು ಆ್ಯಕ್ಚುಲಿ ವಾಶಿಗೆ ಅಂತ ವಾಶ್ ಮಾಡಿ ಇಟ್ಟಿದ್ದೆ, ಅದನ್ನು ತೊಗೊಂಡ್ಬಿಡ್ತೀನಿ ರೀ. ಡಬ್ಬಗಳು, ಹಿಟ್ಟು ಅದೆಲ್ಲ ಇಡೋಕ್ಕೆ ಇರಿ. ಈ ಡಬ್ಬಗಳು ಪ್ಯಾಕ್ ಆಫ್ 3 ಇದು ಆ್ಯಕ್ಚುಲಿ ವಾಶ್ ಮಾಡಿ ಇಟ್ಟಿದ್ದೆ, ಆಚೆ ಒಣಗಾಕಿಟ್ಟಿದ್ದೆ, ಹಾಗಾಗಿ ಇದು ಪ್ಯಾಕ್ ಆಫ್ 3 ಬಂದಿತ್ತು, ಅದ್ರದ್ದು ಮುಚ್ಚ ಒರೆಸಿ ಇಟ್ಬಿಡೋಣ ಅಲ್ಲ. ಇದು ಆ್ಯಕ್ಚುಲಿ ನಾವು ಈ ನಡುವೆ ರಾಗಿ ಸರಿ ಮಾಡಿಕೊಂಡು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ, ಹಾಗಾಗಿ ರಾಗಿ ಜಾಸ್ತಿ ತಂದಿದ್ದು. ಅದನ್ನ ಇಡೋಕ್ಕೆ ದೊಡ್ಡ ಡಬ್ಬಗಳು ಯಾವುದು ನನ್ನ ಹತ್ರ ಇತ್ತಿಲ್ಲ. ಕಿಚನಲ್ಲಿ ಸೌಂಡ್ ಮಾಡ್ತಾ ಇದ್ದಾರೆ. 3:45 ಆಯಿತು, ಇನ್ನೂ ನಮ್ಮದು ಊಟ ಆಗಿಲ್ಲ. ಅವರು ಇವತ್ತೇನೋ ಕ್ರಿಕೆಟ್ ಮ್ಯಾಚ್ ಆಡೋಕ್ಕೆ ಅಂತ ಹೇಳಿ ಹೋಗಿದ್ರ, ಬಂದಿದ್ದು 3:15ಗೆ. ಸೊ ಬಂದು ಸ್ನಾನ ಮಾಡಿ ಇವಾಗ ಊಟ ಮಾಡಬೇಕು. ಸ್ನಾನ ಮಾಡ್ಕೊಬಂದರು. ಸೊ ನಾನಿಲ್ಲಿ ವೀಡಿಯೋ ಮಾಡ್ತಿದ್ದೀನಿ, ಹಾಗಾಗಿ ರಸಮ್ಮು ಚಿಕನ್ ಫ್ರೈ ಮಾಡಿದ್ದೆ, ಅದನ್ನ ಬಿಸಿ ಮಾಡ್ತಾ ಇದ್ದಾರೆ, ಹಾಗಾಗಿ ಹಿಂದೆ ಸೌಂಡ್. ಇದರಲ್ಲಿ ನಮ್ಮ ರಾಗಿ ಹಿಟ್ಟನ್ನ ಹಾಕೋಣ. ಚಿಕ್ಕದ್ರಲ್ಲಿ ಹಾಕ್ಬೋದಾಗಿತ್ತು ಅನಿಸುತ್ತೆ, ಜಾಸ್ತಿ ಇದೆಯೇನೋ ಅಂದ್ಕೊಂಡು ಇದಕ್ಕೆ ಹಾಕಿದೆ ಅಲ್ವಾ. ಇದಕ್ಕೆ ರೈಸ್ ಏನಾದರೂ ಹಾಕಿಡ್ಬೋದು, ಇಡ್ಲಿ ರೈಸ್ ತಂದಿದೆ, ಅದನ್ನ ಹಾಕಿಡ್ಬೋದು. ಸೊ ಇನ್ನೊಂದಕ್ಕೆ ಶಿಫ್ಟ್ ಮಾಡ್ತೀನಿ. ಮಾಡಾಯಿತು. ಇದು ಆ್ಯಕ್ಚುಲಿ 2 ಕಲರ್ಸಲ್ಲಿತ್ತು, ಪಿಂಕ್ ಒಂದು, ಗ್ರೀನಲ್ಲಿ ಒಂದಿತ್ತು. ಆ ಪಿಂಕ್ ತೊಗೊಂಡೆ, ಪಿಂಕೇ ಚೆನ್ನಾಗಿತ್ತು ಗ್ರೀನ್ಗಿಂತ ಅಂತ ಹೇಳ್ಬಿಟ್ಟು. ಇದರಲ್ಲಿ ರೈಸ್ ಹಾಕಿಡೋಣ. ರೈಸ್ ಅಂದರೆ ಇಡ್ಲಿ ರೈಸ್ ತಂದಿದ್ದೆ ಈ ಸತಿ, ಸೊ ಅದನ್ನ ಹಾಕಿಡೋಣ. ಅದಕ್ಕಿಂತ ಮುಂಚೆ ಊಟ ಮಾಡ್ಕೊಂಡು ಬರ್ತೀನಿ. ಊಟ ಆದಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ರಸಮ್ ಹಾಗೂ ಚಿಕನ್ ಫ್ರೈ ಸಂಡೇ ಸ್ಪೆಷಲ್. ಊಟ ಆಯಿತು, ಸೊ ಕಂಟಿನ್ಯೂ ಮಾಡೋಣ. ಸೊ ಇದರೊಳಗಡೆ ಅಕ್ಕಿ ಹಾಕಿಡೋಣ. ಅಷ್ಟು ಕ್ಲಿಯರ್ ಇಲ್ಲ ಅನ್ಸುತ್ತಲ್ಲ.
ಇದರಲ್ಲಿ ಇದನ್ನ ಫಿಲ್ ಮಾಡ್ತೀನಿ. ಸ್ವಲ್ಪ ಅಕ್ಕಿ ಇಟ್ಟಿದ್ದೀನಿ. ಮೇಕಿಂಗ್ ನಾಯ್ಸ್ ಯಾ ಏಕೆ ಲೈಟ್ ಚೆನ್ನಾಗಿ ಬರ್ತಿದೆಯಾ? ಬರ್ತಿದೆಯಲ್ಲ. ಬರ್ತಿದೆಯಾ? ಪ್ಲೀಸ್ ಗೈಸ್ ಎಂಜಾಯ್ ದ ಶೋ. ಸೊ ನಮ್ಮ ಈ ಬಾಕ್ಸಲ್ಲಿ ಕಿಚನ್ ಐಟಮ್ಸ್ ಎತ್ತಿಡೋಣ. ಎಷ್ಟು ಬೇಕು ಅಷ್ಟನ್ನ ಡಬಲ್ ಹಾಕಿಟ್ಟಿದ್ದೀನಿ, ಮಿಕ್ಕಿದೆಲ್ಲ ಒಳಗಡೆ ಎತ್ತಿಟ್ಬಿಡ್ತೀನಿ. ಸೊ ಬೇಕಾದಾಗ ರೀಫಿಲ್ ಮಾಡ್ಕೊಳ್ಳೋದು. ಸೊ ಬನ್ನಿ, ಇದಕ್ಕೆ ಎಲ್ಲ ಐಟಮ್ಸ್ ರೆಡಿ ಇದೆ. ಪೀತಾಂಬರಿನೂ ಅಷ್ಟೇ ಆಲ್ರೆಡಿ ಅಲ್ಲಿದೆ. ಸೊ ಇದು ನಾನು ದೇವ್ರ ಸಾಮಾನೆಲ್ಲ ವಾಶ್ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ, ದೇವ್ರದ್ದು ಐಟಮ್ಸ್ ಎಲ್ಲ. ಮತ್ತು ಈ ಕಡಲೆ ಬೀಜ ಇದೂ ಅಷ್ಟೇ ಅಲ್ಲಿ ಆಲ್ರೆಡಿ ಇದೆ. ಸೊ ಬೇಕಾದಾಗ ಫಿಲ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಒಳಗಡೆ ಇಡ್ತಾ ಇದ್ದೀನಿ. ಇದು ಟೀ ಪೌಡರ್. ಆ್ಯಕ್ಚುಲಿ ಇದು ಇನ್ನೊಂದು ಟೀ ಪೌಡರು. ಇದು ಆಲ್ರೆಡಿ ಸ್ವಲ್ಪ ಇತ್ತು, ನನಗೆ ಗೊತ್ತಿದ್ದಿಲ್ಲ, ಮರ್ತೋಗಿದೆ. ಹಾಗೆ ಇನ್ನೊಂದು ಟೀ ಪೌಡರ್ ತಂದೆ. ಇದ್ರದ್ದು ಮೇನ್ ಈ ಸತಿ ನಾನು ರೆಡ್ ಲೇಬಲ್ ತಂದಿದ್ದೆ. ಇದ್ರದ್ದು ಮೇನ್ ಇದನ್ನ ತೆಗೆದಿಟ್ಟೆ, ಸ್ಟೋರೇಜಿಗೆ ಯೂಸ್ ಆಗುತ್ತೆ ಅಂತ ಅದನ್ನ ಬಿಸಾಕ್ಬಿಟ್ಟೆ. ಇದೊಂದು ಇಟ್ಕೊಂಡಿದ್ದೀನಿ. ಸೊ ಅಲ್ಲಿ ಆಲ್ರೆಡಿ ಸ್ವಲ್ಪ ಇದೆ ಟೀ ಪೌಡರ್. ಅದು ಖಾಲಿ ಆದಮೇಲೆ ಸೇಮ್ ವಾಶ್ ಮಾಡಿಬಿಟ್ಟು ರೀಫಿಲ್ ಮಾಡೋಣ ಅಂತ ಹೇಳ್ಬಿಟ್ಟು ಇದನ್ನ ಹಾಗೆ ಇಡ್ತಾ ಇದ್ದೀನಿ ಸದ್ಯಕ್ಕೆ. ಇದನ್ನ ಮೇಲೆ ಇಡ್ತೀನಿ, ಇಲ್ಲಾಂದರೆ ಮರ್ತೋಗ್ಬಿಟ್ಟು ಇದನ್ನ ಓಪನ್ ಮಾಡಿಬಿಡ್ತೀನಿ. ಸೊ ಇದನ್ನ ಕೆಳಗಡೆ ಇಡೋಣ. ಹಾಗೆ ಬಿರಿಯಾನಿ ಮಸಾಲ, ನಾನು ಆ್ಯಕ್ಚುಲಿ ಸಾಂಬಾರು ಪೌಡ್ರ್ ಖಾಲಿ ಆಗ್ತಿದೆ ಅಂತ ಹೇಳ್ಬಿಟ್ಟು ತಂದುಬಿಟ್ಟಿದ್ದೆ. ಮತ್ತೆ ನಮ್ಮ ಅತ್ತೆ ಕೊಟ್ಟು ಕಳಿಸಿದ್ದಾರೆ, ಲೈಕ್ ಅವರೇ ಮಾಡಿದರು ಸಾಂಬಾರು ಪುಡಿ. ಸೊ ಈಗ ಆಲ್ರೆಡಿ ಅಲ್ಲಿದೆ. ಅದು ಖಾಲಿ ಆದಮೇಲೆ ಇದನ್ನ ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ಈಗ ಸದ್ಯಕ್ಕೆ ಎತ್ತಿಡ್ತಾ ಇದ್ದೀನಿ. ಅದು ಖಾಲಿ ಆದಮೇಲೆ ರೀಫಿಲ್ ಮಾಡಬೇಕು. ಸೇಮ್ ಸಾಂಬಾರು ಪೌಡರ್ ಮತ್ತು ಖಾರ ಪುಡಿ ಎರಡೂ ಅವರು ಮನೇಲಿ ಮಾಡಿದ್ದು. ಫೈನಲಿ ಎಲ್ಲ ಮುಗೀತು, ಎಲ್ಲ ತೆಗೆದಿಟ್ಟಾಯಿತು. ಕವರ್ಸ್ನ ತೆಗೆದಿಟ್ಬಿಟ್ರೆ ಆಯಿತು. ಸೊ ನೆಕ್ಸ್ಟ್ ಟೈಮ್ ಇದೇ ಕವರ್ಸ್ನ ಯೂಸ್ ಮಾಡ್ಕೋಬೋದು. 2-3 ದೊಡ್ಡ ಕವರ್ಸ್ ಇದೆ. ಸೊ ಎವ್ರಿ ಟೈಮ್ ಡಿಮಾರ್ಟಿಗೆ ಹೋದಾಗ ಇದ್ರಲ್ಲಿ ಹಾಕ್ಕೊಬರೋಕ್ಕೆ ಯೂಸ್ ಆಗುತ್ತೆ. ಇಲ್ಲಿಗೆ ಎಲ್ಲ ಕ್ಲೀನ್ ಆಯಿತು. ಚಾಪೆ ಎಲ್ಲ ಮಡ್ಚಿಡಬೇಕು. ಸೊ ಮನೆ ಫುಲ್ ಕ್ಲೀನ್ ಎಲ್ಲ ಮಾಡಾದ್ಮೇಲೆ ಒಂದು ರೌಂಡ್ ಅಮ್ಮ ಮನೆಗೆ ಹೋಗಿ ಬರೋಣ ಅಂತ ಹೊರಟಿದ್ವಿ. ಅಮ್ಮ ಮನೆ ಇಲ್ಲೇ ಹತ್ತಿರ. ಸೊ ಹಾಗಾಗಿ ಸುಮ್ಮನೆ ಒಂದು ರೌಂಡ್ ಹೋಗಿ ಬರೋಣ ಅಂತ ಇಬ್ಬರು ಹೋಗ್ತಾ ಇದ್ವಿ. ಸ್ವಲ್ಪ ಹೊತ್ತಿದ್ದು ಕಾಫಿ ಎಲ್ಲ ಕುಡ್ಕೊಂಡು ಆಮೇಲೆ ರಿಟರ್ನ್ ಹೊರಟ್ವಿ. ನೈಟ್ ಡಿನ್ನರ್ಗೆ ಅವ್ರ ಫ್ರೆಂಡ್ನ ಇನ್ವೈಟ್ ಮಾಡಿದ್ವಿ. ಸೊ ಹಾಗಾಗಿ ಅವ್ರು ಬರ್ತಾಯಿದ್ರು. ಹಾಗಾಗಿ ರಿಟರ್ನ್ ಮನೆಗೆ ಹೋಗಿ ಫುಲ್ ಅಡುಗೆ ಪ್ರಿಪೇರ್ ಎಲ್ಲ ಮಾಡ್ತಾಯಿದ್ವಿ. ನಮ್ಮ ವಿಡಿಯೋಗೆ ಒಂದ್ಸಲ ಹಾಯ್ ಹೇಳಿ. ನಮ್ಗೆ ಎಷ್ಟು ಬಂದಿದೆ? ಹಾಯ್. ಸ್ಪೆಷಲ್ ಫಸ್ಟ್ ರೈಸ್ ಹಾಕಿ ಅಮ್ಮ, ಮತ್ತೆ ಇದಾಗಿತ್ತು ಇವತ್ತಿನ ವ್ಲಾಗ್. ಸೊ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮುಂದಿನ ವ್ಲಾಗಲ್ಲಿ ಮತ್ತೆ ಸಿಗೋಣ. ಬಾಯ್ ಬಾಯ್.